ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಿಮ್ಮ ವ್ಯಕ್ತಿಯ ಹಲೋ ನೋಟ್ಸ್ ಏನಿದೆ ಅಂತ ನೋಡೋಣ. ಯುವರ್ ಸೈಲೆನ್ಸ್ ಇಸ್ ಕಿಲ್ಲಿಂಗ್ ಮೀ, ಪ್ಲೀಸ್ ಬ್ರೇಕ್ ಯುವರ್ ಸೈಲೆನ್ಸ್. ಓಕೆ, ಇವ್ರು ಏನೋ ಹೇಳಿದ್ದಾರೆ, ಅದು ನಿಮಗೆ ಹರ್ಟ್ ಆಗಿದೆ ಆ್ಯಂಡ್ ನೀವು ಸೈಲೆಂಟ್ ಆಗಿದ್ದೀರಾ. ಅದಕ್ಕೋಸ್ಕರ ಅದು ಅವ್ರಿಗೆ ಉಸಿರು ಕಟ್ಟಿಸ್ತಾ ಇದೆ. ಪ್ಲೀಸ್ ಬ್ರೇಕ್ ದ ಸೈಲೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಪ್ಲೀಸ್ ಮಾತಾಡು ಅಂತ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ. ಐ ಆಮ್ ಲರ್ನಿಂಗ್ ವಾಲ್ಯುಬಲ್ ಸೋಲ್ ಲೆಸನ್ಸ್ ರೈಟ್ ನೌ. ಓಕೆ, ಬಹುಶಃ ನೀವು ಒಂದು ಸೈಲೆನ್ಸ್ನ ಬೇರ್ ಮಾಡೋದಕ್ಕೆ ಆಗದೆ ಅವರು ಮೆಡಿಟೇಷನ್, ಸ್ಪಿರಿಚುವಾಲಿಟಿ ಅಂತ ಒಂದು ಮೈಂಡ್ ಸೆಟ್ನ ಸ್ಟ್ರಾಂಗ್ ಮಾಡ್ಕೊಳ್ಳುವಂತಹ ನಿಟ್ಟಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಆ ಒಂದು ಜರ್ನಿನಲ್ಲಿ ಚೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು, ಜಸ್ಟ್ ಟು ಅವಾಯ್ಡ್ ದಟ್ ಡಿಪ್ರೆಷನ್. ಗಿವ್ ಮೀ ಸಮ್ ಮೋರ್ ಟೈಮ್ ಟು ಥಿಂಕ್. ಓಕೆ, ಬಹುಶಃ ನೀವು ಕಮಿಟ್ಮೆಂಟಿಗೋಸ್ಕರ ನೀವು ಈ ವ್ಯಕ್ತಿನ ಕೇಳಿದ್ರಿ, ಬಟ್ ಈ ವ್ಯಕ್ತಿ ಟೈಮ್ ಕೊಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ನೀವು ಪದೇ ಪದೇ ಕೇಳಿ ಸಾಕಾಯಿತು ಅಂತ ಸೈಲೆಂಟ್ ಆಗಿದ್ದೀರಾ. ಹಾಗಾಗಿ ಆ ಸೈಲೆನ್ಸ್ನ ಅವರು ಬೇರ್ ಮಾಡೋಕ್ಕೆ ಆಗದೆ ಅವರು ಸ್ಪಿರಿಚುವಲ್ ಜರ್ನಿನ ಚೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಹುದು. ಸೊ ಇಟ್ಸ್ ಆಲ್ ಕನೆಕ್ಟೆಡ್ ಟು ಈಚ್ ಥಿಂಗ್. ಸೊ ಒಂದಲ್ಲ ಒಂದು ಆ್ಯಕ್ಷನ್ಸ್ ಒಂದು ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಕನೆಕ್ಟೆಡ್ ಆಗ್ತಾ ಇದೆ, ಎಲ್ಲ ಪಾಯಿಂಟ್ಸು ಕನೆಕ್ಟ್ ಆಗ್ತಾ ಇರೋದ್ರಿಂದ. ಸೊ ನೋಡಿ, ಅವ್ರಿಗೆ ಟೈಮ್ ಕೊಟ್ಟು ನೋಡಿ. ಬಟ್ ಹಾಗಂತ ಇದು ತುಂಬ ಸತಿ ಆಗಿದೆ, ಪ್ರತಿ ಸತಿನೂ ಇದೇ ಆಗ್ತಾ ಇದೆ ಅಂತಂದರೆ ಈ ಸತಿ ಫಾರ್ಗಿವ್ ಮಾಡೋದಕ್ಕೆ ಹೋಗಬೇಡಿ. ಒಂದು ಅವ್ರ ಕಮಿಟ್ಮೆಂಟ್ ಕೊಡಬೇಕು, ಇಲ್ಲ ಮೂವ್ ಆನ್ ಆಗಬೇಕು. ಸೊ ಎರಡರಲ್ಲಿ ಒಂದನ್ನು ಗಟ್ಟಿಯಾಗಿ ನೀವು ಡಿಸೈಡ್ ಮಾಡ್ಕೊಳ್ಳಿ. ಬಿಕಾಸ್ ಇಟ್ಸ್ ಬೀನ್ ಇಯರ್ಸ್ ಟುಗೆದರ್ ಅಂತ ಹೇಳಬಹುದು. ಬಟ್ ಸ್ಟಿಲ್ ಈ ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ಆ್ಯಕ್ಷನ್ಸ್ ತೊಗೊಳ್ತಾ ಇಲ್ಲ ಅಂದರೆ ಟೈಮ್ ಟು ಥಿಂಕ್. ಓಕೆ, ಗಾಡ್ ಬ್ಲೆಸ್ ಯು.